ಪ್ರಾಥಮಿಕ ಶಾಲಾ ಮೈಸೂರು ಜಿಲ್ಲಾ ಶಿಕ್ಷಕರ ಸಂಘದ ವತಿಯಿಂದ ಅಧ್ಯಕ್ಷರಾದಂತಹ ಸೋಮೇಗೌಡರ ಹುಟ್ಟುಹಬ್ಬವನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿ ಸರಳತೆಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಪ್ರಾಥಮಿಕ ಶಾಲಾ ಮೈಸೂರು ಜಿಲ್ಲಾ ಶಿಕ್ಷಕರ ಸಂಘದ ವತಿಯಿಂದ ಅಧ್ಯಕ್ಷರಾದಂತಹ ಸೋಮೇಗೌಡರ ಹುಟ್ಟುಹಬ್ಬವನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿ ಸರಳತೆಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶಾಂತರಾಜು ಅವರು ಮಾತನಾಡಿ, ಹುಟ್ಟುಹಬ್ಬ ಅನ್ನುವುದು ಇಲ್ಲಿ ಒಂದು ನೆಪ ಮಾತ್ರ. ಎಲ್ಲ ತಾಲೂಕಿನಿಂದ ಪದಾಧಿಕಾರಿಗಳು ಹುಟ್ಟುಹಬ್ಬದ ನೆಪದಲ್ಲಿ ಭಾಗವಹಿಸಿದ್ದು, ನಮ್ಮ ಕ್ಷೇತ್ರದಲ್ಲಿ ಹಲವು ಸಮಸ್ಯೆಗಳಿವೆ. ಶಿಕ್ಷಕರ ಹೆಚ್ಚುವರಿ ಸಮಸ್ಯೆಗಳಿದ್ದು ಅದನ್ನು ಬಗೆಹರಿಸುವ ಬಗ್ಗೆ C&R ತಿದ್ದುಪಡಿ ಬಗ್ಗೆ ಅಧ್ಯಕ್ಷರು ಎಲ್ಲರ ಜೊತೆ ಚರ್ಚಿಸಿ ಕಳೆದ ಬಾರಿ ಹೆಚ್ಚುವರಿಯಾದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗೆ ಕೊಡಿಸಿದ್ದಾರೆಯೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲಿ 318 ಜನರಿಗೆ ಹಂತ ಹಂತವಾಗಿ ಪ್ರಮೋಷನ್ ಕೊಡಿಸಿ 318 ಜನರಿಗೆ ವೇತನ ಕೊಡಿಸಿ ಎಲ್ಲರನ್ನು ನಮ್ಮ ಜಿಲ್ಲಾ ಸಂಘ ಬಚಾವ್ ಮಾಡಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ರಾಜ್ಯ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಪ್ರತಿಯೊಬ್ಬ ನೌಕರರ ಬೆಂಗಾವಲಾಗಿ ನಿಂತಿದ್ದಾರೆ. ಇಂತಹ ಅಧ್ಯಕ್ಷರನ್ನು ಪಡೆದಿದ್ದು ನಮ್ಮೆಲ್ಲರ ಪುಣ್ಯ ಎಂದು ಬಂದಂತಹ ನೌಕರ ಬಂಧುಗಳ ಮಾಧ್ಯಮಗಳ ಜೊತೆ ಮಾತನಾಡಿ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಸರ್ ಇನ್ನೊಂದು ಈಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಸರ್, ಕೇಕ್ ಕಟ್ ಆರ ತೆಗಿಬೇಕಲ್ಲ, ನೀವು ತಿನ್ಸ ತೆಗಿಬೇಕು. ತೆಗೆದ್ಮೇಲೆ ಈಗ ತಂದಿಲ್ಲ ಕೊಡಿ ಸರ್, ನೀವು ಕೊಡಿ ಸರ್. ರೂಪದ ಸಂದರ್ಭ ಕಣಕ ಇದು, ನೀವೆಲ್ಲ ಬಂದಿರೋದೇ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮೈಸೂರು ಜಿಲ್ಲಾ ಶಾಖೆ ವತಿಯಿಂದ ನಮ್ಮ ಅಧ್ಯಕ್ಷರಾದಂತಹ ಸೋಮೇಗೌಡರು ಅವರ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಿದ್ದೀವಿ. ಹುಟ್ಟುಹಬ್ಬ ಅನ್ನೋದು ಒಂದು ನೆಪ ಅಷ್ಟೇ. ಇಲ್ಲಿ ಎಲ್ಲ ತಾಲೂಕಿನಿಂದ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ಇಲ್ಲಿ ಹಲವು ಶಿಕ್ಷಕರ ಸಮಸ್ಯೆಗಳಿದೆ. ಈಗ ಮುಖ್ಯವಾಗಿ ಹೇಳಬೇಕು ಅಂದರೆ ಈಗ ಹೆಚ್ಚುವರಿ ಸಮಸ್ಯೆ ಇದೆ ಸದ್ಯದಲ್ಲಿ. ಅದನ್ನು ಬಗೆಹರಿಸೋದ್ರ ಬಗ್ಗೆ ಮತ್ತು C&R ತಿದ್ದುಪಡಿ ಇರ್ಬೋದು, ಅದ್ರ ಬಗ್ಗೆ ಅಧ್ಯಕ್ಷರು ಎಲ್ಲರ ಜೊತೆನೂ ಚರ್ಚೆ ಮಾಡಿದ್ದಾರೆ. ಈ ಕಳೆದ ಬಾರಿ ಹೆಚ್ಚುವರಿ ಆದಂಥ ಸಂದರ್ಭದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆಯಲ್ಲಿ ಎಷ್ಟು ಮಟ್ಟಕ್ಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ 318 ಜನಕ್ಕೆ ಹಂತ ಹಂತವಾಗಿ 2 ಬಾರಿ ಪ್ರಮೋಷನ್ ಕೊಡಿಸಿ 318 ವೇಕೆನ್ಸಿಗಳನ್ನು ಕ್ರಿಯೇಟ್ ಮಾಡಿಸಿ ಹೆಚ್ಚುವರಿಯಿಂದ ತುಂಬ ಜನ ಶಿಕ್ಷಕರನ್ನು ನಮ್ಮ ಜಿಲ್ಲಾ ಸಂಘ ಬಚಾವ್ ಮಾಡಿದೆ. ಅದೇ ಥರದ ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗಳನ್ನು ಏನು ಮಾಡ್ಬೋದು, ರಾಜ್ಯ ಸಂಘದ ಜೊತೆ ಚರ್ಚೆ ಮಾಡಿ ಈ ಸಮಸ್ಯೆಯನ್ನು ನಾವು ಯಾವ ರೀತಿ ಬಗೆಹರಿಸ್ಬೋದು ಅನ್ನೋದನ್ನು ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವು ರಾಜ್ಯ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತು ನಾವು ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೀವಿ. ನಮ್ಮ ಮೈಸೂರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸೋಮಣ್ಣನವರು ಇಡೀ ಮೈಸೂರು ಜಿಲ್ಲೆಗೆ ಶಿಕ್ಷಕರ ಕಣ್ಮಣಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲರನ್ನ ಪ್ರತಿ ವಿಶ್ವಾಸದಿಂದ ಕಾಣ್ತಾರೆ, ಪ್ರತಿಯೊಬ್ಬರನ್ನು ಸಹ ಭಾಳ ಆತ್ಮೀಯವಾಗಿ ಮಾತಾಡಿಸ್ತಾರೆ. ಇಂಥ ಅಧ್ಯಕ್ಷರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ 100 ಕಾಲ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಕೀರ್ತಿವಂತರಾಗಿ ಬಾಳಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಆಶಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸೋಮೇಗೌಡರು ಈ ದಿನ ನಾವು ಅವರು ಇಡೀ ಜಿಲ್ಲೆಯ ಸಮಸ್ತ ಶಿಕ್ಷಕರ ಪರವಾಗಿ, ಎಲ್ಲ ತಾಲೂಕಿನ ಶಿಕ್ಷಕ ಸಂಘದ ಪ್ರತಿನಿಧಿಗಳ ಪರವಾಗಿ, ಅವರಿಗೆ ಯಾವತ್ತೂ ಶಿಕ್ಷಕರ ಪರವಾಗಿ, ಶಿಕ್ಷಕರ ಸಮಸ್ಯೆಗಳ ಪರವಾಗಿ ಯಾವತ್ತೂ ನಗುಮುಗದಿಂದ, ಯಾವತ್ತೂ ಯಾವುದೇ ಒಬ್ಬ ಶಿಕ್ಷಕರ ಬಗ್ಗೆ ಅವರು ಬೇಜಾರು ಮಾಡಿಕೊಂಡಂಥ ವ್ಯಕ್ತಿತ್ವ ಅವ್ರದ್ದಲ್ಲ. ನಗುಮುಗದಿಂದ
ಯಾವಾಗಲೂ ಶಿಕ್ಷಕರ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥ ಸ್ವಭಾವವುಳ್ಳಂಥವರು, ಶಿಕ್ಷಕರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸೋಮಣ್ಣ ಅವರ ಒಂದು ಜನ್ಮದಿನ ಇವತ್ತು ನಾವೆಲ್ಲ ಭಾಗಿಗಳಾಗಿ ಆಚರಿಸ್ತಾ ಇದ್ದೀವಿ. ದೇವರು ಅವ್ರಿಗೆ ಇನ್ನೂ ಮತ್ತಷ್ಟು ಶಕ್ತಿ ಕೊಡಲಿ, ಅವರು ಇನ್ನೂ ಶಿಕ್ಷಕರ ಪರವಾಗಿ ಕೆಲಸ ಮಾಡಿ ಅವ್ರಿಗೆ ಒಂದು ಒಳ್ಳೆಯ ಹೆಸರು ಸಿಗಲಿ ಅಂತೇಳಿ ಇಡೀ ಜಿಲ್ಲೆಯ ಸಮಸ್ತ ಶಿಕ್ಷಕರ ಪರವಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಮೈಸೂರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಸರಿಸುಮಾರು 5,000 ಇದೆ. 5,000 ಶಿಕ್ಷಕರ ಧ್ವನಿಯಾಗಿ ಇಂದು ಮೈಸೂರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಘನ ಅಧ್ಯಕ್ಷರಾದಂತಹ KV ಸೋಮೇಗೌಡರವರು ಶಿಕ್ಷಕರ ಪರ ಸದಾಕಾಲ ನಿಂತ್ಕೊಂಡಿದ್ದಾರೆ. ಮೈಸೂರು ಜಿಲ್ಲಾ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜೊತೆಗೆ ಅನ್ಯೂನ್ಯವಾದಂತಹ ಮಧುರವಾದಂತಹ ಬಾಂಧವ್ಯನ ಇಟ್ಕೊಂಡು ಮೈಸೂರು ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳು ಏನೇ ಇರಲಿ, ಅದು ಚಿಕ್ಕದರಿಂದ ದೊಡ್ಡ ತನಕ ಇದ್ದರೂ ಕೂಡ ಕೂದಲೇ ಎಳೆ ಅಂತರದಲ್ಲಿ ಅವರು ಸಮಸ್ಯೆಗಳನ್ನು ಬಗೆಹರಿಸಲು ಕಾರ್ಯನಿರತರಾಗಿರ್ತಾರೆ. 24/7 ಸಹ ಶಿಕ್ಷಕರ ಸೇವೆಗೆ ಅವರು ಕಟಿಬದ್ಧರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯ ಎಲ್ಲ ಶಿಕ್ಷಕರ ಬಂಧುಗಳ ಪರವಾಗಿ ಅವರಿಗೆ ಶುಭಕಾಮನೆಗಳನ್ನು ಕೋರ್ತೇನೆ. ನಾಡಿನ ಅಧಿದೇವತೆ ಅವರಿಗೆ ಆಯುರಾರೋಗ್ಯ ಕೊಡಲಿ, ಸಕಲ ಸಂಪತ್ತನ್ನು ಕೊಡಲಿ ಅಂತ ಈ ಮೂಲಕ